ಎಲ್ಲರಿಗೂ ನಮಸ್ಕಾರ. ಈಗಾಗಲೇ 75 ವರ್ಷಗಳ ಗಣರಾಜ್ಯೋತ್ಸವದ ಸಂಭ್ರಮವನ್ನು ಆಚರಿಸಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಈ ಒಂದು ಸುಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ಗಣರಾಜ್ಯೋತ್ಸವದ ಹಿಂದೆ ನಿಮ್ಮೆಲ್ಲರಿಗೂ ಒಂದು ಪುಟ್ಟ ಇತಿಹಾಸ ಇದೆ. ಅದಕ್ಕಿಂತ ಮುಂಚೆ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಿದಂತಹ ದಿನವನ್ನು ನಾವು ಗಣರಾಜ್ಯೋತ್ಸವ ಅಂತ ಕರಿತೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಆದರೆ 26ನೇ ಜನವರಿ 1950ರಂದೇ ಯಾಕೆ ನಾವು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ, 26 ಜನವರಿನೇ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಇತಿಹಾಸ ಇದೆ. 1930ನೇ ಇಸ್ವಿಯಲ್ಲಿ ಆ ಒಂದು ಸಮಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಅದಕ್ಕೆ ಮುಂಚೆನೂ ಆಗ್ತಾ ಇತ್ತು. ಆ ಒಂದು ಸಮಯದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಇದ್ದ ನಮಗೆ ಅನೇಕ ನಾಯಕರಿಗೆ ಒಂದು ರೀತಿಯ ಜಾಗೃತಿ ಉಂಟಾಯಿತು. ಏನಪ್ಪಾ ಅಂದ್ರೆ, ಬ್ರಿಟಿಷರು ಯಾಕೆ ನಮಗೆ ಸ್ವಾತಂತ್ರ್ಯವನ್ನ ನೀಡಬೇಕು, ಅವರೇ ಪರಕೀಯರು, ಅವರೇ ನಮ್ಮ ದೇಶದಲ್ಲಿ ಬಂದು ಆಡಳಿತ ನಡೆಸ್ತಾ ಇರಬೇಕು ಅಂತ ಅವ್ರು ನಮ್ಮ ದೇಶದಿಂದ ಹೋಗ್ಬೇಕು. ಹಾಗಿರುವಾಗ ನಮ್ಮ ದೇಶಕ್ಕೆ ಅವ್ರು ಯಾರು ಸ್ವಾತಂತ್ರ್ಯ ಕೊಡೋದಕ್ಕೆ? ಬಾಲಗಂಗಾಧರ ತಿಲಕ್ರವರು ಹೇಳಿದ ಹಾಗೆ ಸ್ವಾತಂತ್ರ್ಯ ನಮ್ಮ ಆಜನ್ಮ ಸಿದ್ಧ ಹಕ್ಕು ಅನ್ನುವಂತಹ ಘೋಷವಾಕ್ಯದೊಂದಿಗೆ ಅಂದಿನ ಸ್ವಾತಂತ್ರ್ಯ ಸಂಗ್ರಾಮದ ಅನೇಕ ಮಹನೀಯರು ಒಂದು ಜಾಗೃತಿಯನ್ನ ಉಂಟು ಮಾಡೋದು. ಏನಪ್ಪಾ ಅಂದ್ರೆ, ಅವ್ರು ಯಾರು ನಮಗೆ ಸ್ವಾತಂತ್ರ್ಯ ಕೊಡಕ್ಕೆ, ನಮ್ಮ ದೇಶವನ್ನ ನಾವೇ ಸ್ವಾತಂತ್ರ್ಯ ರಾಷ್ಟ್ರವನ್ನಾಗಿ ಮಾಡೋಣ ಅಂತ ಹೇಳಿ 26ನೇ ಜನವರಿ 1930ರಂದು ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶ ಸ್ವಾತಂತ್ರ್ಯ ಅಂತ ಹೇಳಿ ಘೋಷಣೆ ಮಾಡಿ ಆಗಿನ ಕಾಲದಲ್ಲಿದ್ದಂತಹ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು. ಆಗ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ರಾಷ್ಟ್ರ ಅಂತ ಹೇಳಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ರು. ಆದರೆ ಇದು ಬಹಳ ದಿನಗಳ ಕಾಲ ಉಳಿಲಿಲ್ಲ. ಮತ್ತೊಮ್ಮೆ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 1947ನೇ ಇಸ್ವಿಯಲ್ಲಿ ಅಧಿಕೃತವಾಗಿ ಸ್ವಾತಂತ್ರ್ಯ ನಮಗೆ ಸಿಕ್ತು. ಆ ದಿನದ ಸವಿನೆನಪಿಗಾಗಿ ಅವತ್ತು ನಾವು 1930ನೇ ಇಸ್ವಿಯಲ್ಲಿ ಏನು ಸ್ವಾತಂತ್ರ್ಯ ಅಂತ ಹೇಳಿ ಘೋಷಣೆ ಮಾಡಿದ್ರು, ಅದರ ದಿನದ ಸವಿನೆನಪಿಗಾಗಿ ನಮ್ಮ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಮಹನೀಯರೊಡಗೂಡಿ ಸಿದ್ಧವಾಗಿದ್ರು. ಯಾವಾಗ ನವೆಂಬರ್ 1949ನೇ ಇಸ್ವಿಯಲ್ಲೇ ಸಂವಿಧಾನ ರೆಡಿಯಾಗಿತ್ತು. ಅದಕ್ಕೆ 2 ವರ್ಷಗಳ ಕಾಲ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನವನ್ನ ರಚನೆ ಮಾಡಿದ್ರು. ಇಡೀ ಪ್ರಪಂಚದಾದ್ಯಂತ ನಮ್ಮಂತಹ ಲಿಖಿತ ರೂಪದಲ್ಲಿರುವಂತಹ ಸಂವಿಧಾನ ಮತ್ತೊಂದಿಲ್ಲ. 1949ನೇ ಇಸ್ವಿಯಲ್ಲಿ ರೆಡಿ ಆದ್ರೂ ಸಹ 1930ನೇಯ ಆ ಒಂದು ಇತಿಹಾಸದ ಸ್ಮರಣೆಗಾಗಿ 26ನೇ ಜನವರಿ 1950ರಂದು ಈ ಒಂದು ಸಂವಿಧಾನವನ್ನ ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಹಾಗಾಗಿನೇ ನಾವು 26ನೇ ಜನವರಿ ಆ ದಿನದಂದು ನಾವು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಅವತ್ತಿನ ದಿನ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ತವ್ಯ ಪಥದಲ್ಲಿ ನಮ್ಮ ಭಾರತದ ಸಾಮರ್ಥ್ಯವನ್ನ ವಿಶ್ವಕ್ಕೆ ತೋರುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಮಾಡ್ತೇವೆ. ಘನವೆತ್ತ ರಾಷ್ಟ್ರಪತಿಗಳು ಅವತ್ತಿನ ದಿನ ಧ್ವಜಾರೋಹಣ ಮಾಡ್ತಾರೆ. ಇದು ನಮ್ಮ ಭಾರತ ಸಂಪ್ರದಾಯದ ವಾಡಿಕೆ, ಗಣರಾಜ್ಯೋತ್ಸವದ ವಾಡಿಕೆ. ಈ ಒಂದು ಪುಟ್ಟ ಇತಿಹಾಸವನ್ನ ತಿಳಿಸ್ಕೊಟ್ಟಿದ್ದೀನಿ. ಬಹುಶಃ ನಿಮಗೆ ಇಷ್ಟ ಆಗಿರ್ಬೋದು, ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು.